ಕೇಸಲ್ಲಿ ಲಂಚದ ಆರೋಪವನ್ನ ಮಾಡಿದ್ರು ವೈಟ್ಫೀಲ್ಡ್ ಠಾಣೆ ಪೊಲೀಸರಿಗೆ ಕ್ಲೀನ್ ಚಿಟ್ ಈ ಪ್ರಕರಣದಲ್ಲಿ ನೀಡುವಂತ ಸಾಧ್ಯತೆ ಇದೆ. ಲಂಚ ಕೇಳಿದ ಆರೋಪದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಲಂಚ ಕೇಳಿಲ್ವಂತೆ ವರದಿ ಹೇಳ್ತಾ ಇದೆ. ಸಿಬ್ಬಂದಿ ಗೋರಖ್ನಾಥ್ ಕೂಡ ಲಂಚವನ್ನ ಕೇಳಿಲ್ಲಂತೆ. ಇಬ್ರು ಕೂಡ ಸೌಜನ್ಯದಿಂದ ವರ್ತಿಸಿದ್ರು ಅಂತ ಹೇಳಿ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಪೋಸ್ಟ್ ಅಲ್ಲಿ ಇನ್ಸ್ಪೆಕ್ಟರ್ಗೆ ಟ್ಯಾಗ್ ಮಾಡಿದ್ದಾರೆ ಶಿವಕುಮಾರ್. ಈ ಬಗ್ಗೆ ತನಿಖೆ ನಡೆಸಿ ಡಿಸಿಪಿಗೆ ವರದಿಯನ್ನ ಎಸಿಪಿ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರ ಸಸ್ಪೆಂಡ್ ಆದೇಶ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಅವರಿಗೆ ವರದಿ ಸಲ್ಲಿಕೆ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತೆ ಕಾನ್ಸ್ಟೇಬಲ್ ಗೋರಖ್ನಾಥ್ ಅಮಾನತು ಆದೇಶವನ್ನ ಈ ಪ್ರಕರಣದಲ್ಲಿ ಹಿಂಪಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಎಷ್ಟು ಲಂಚ ಬಾಕತನ ಒಂದು ಸಿಬ್ಬಂದಿಯಿಂದ ಹಿಡಿದು ಹೈಯರ್ ಲೆವೆಲ್ ಅಧಿಕಾರಿ ತನಕನೂ ಇದೆ ಅಂತ ಹೇಳಿ ಅನಾವರಣವನ್ನ ಒಬ್ರು ಮಾಡಿದ್ರು. ಅಂದ್ರೆ ತಮ್ಮ ಮಗಳ ಶವವನ್ನ ಪಡೆಯೋದಕ್ಕೆ ಆಂಬ್ಯುಲೆನ್ಸ್ ಡ್ರೈವರ್ ಇಂದ ಹಿಡಿದು ಅಲ್ಲಿ ಶವವನ್ನ ಹಸ್ತಾಂತರ ಮಾಡೋ ಪ್ರಕ್ರಿಯೆಯಲ್ಲಿ ಆಮೇಲೆ ಸುಡೋ ತನಕನೂ ಕೂಡ ಎಷ್ಟು ಕಷ್ಟ ಆಯಿತು ತನಗೆ ಹಿಂಗಾದ್ರೆ ಇನ್ನು ಸಾಮಾನ್ಯ ಜನರ ಬದುಕು ಹೆಂಗೆ, ಸೊ ಬಡತನದಲ್ಲಿರೋರು ಬದುಕು ಹೆಂಗೆ, ಇಷ್ಟು ಲಂಚ ಬಾಕತನ ನಮ್ಮ ಸಮಾಜದಲ್ಲಿ ಇದೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ತಂದೆ ಒಬ್ರು ಹುಟ್ಟಾಕಿದ್ರು. ಈಗ ತಮ್ಮ ಪೋಸ್ಟಲ್ಲಿ ಇನ್ಸ್ಪೆಕ್ಟರ್ಗೆ ಟ್ಯಾಗ್ ಮಾಡಿದ್ರು ಶಿವಕುಮಾರ್. ಈಗ ಲಂಚ ಅವ್ರು ತಗೊಂಡಿಲ್ಲ, ಇನ್ಸ್ಪೆಕ್ಟರ್ ಇರಲಿ ಮತ್ತೆ ಕಾನ್ಸ್ಟೇಬಲ್ ಅವರಿಬ್ರು ಲಂಚವನ್ನ ಪಡೆದಿಲ್ಲ ಅಂತ ಹೇಳಿ ಶಿವಕುಮಾರ್ ಅವರೇ ಇವಾಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರಿಬ್ಬರ ಅಮಾನತು ಆದೇಶವನ್ನ ವರದಿ ಸಲ್ಲಿಕೆ ಆಗಿರೋದ್ರಿಂದ ಮತ್ತೆ ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಸೊ ಆ ಬಗ್ಗೆ ಒಂದು ಆದೇಶವನ್ನೇ ಹೊರಡಿಸಿದ್ರು, ಅಮಾನತು ಆದೇಶ. ಅದನ್ನೀಗ ಹಿಂಪಡೆಯುವಂತ ಚಾನ್ಸಸ್ ಇದೆ. ವೈಟ್ಫೀಲ್ಡ್ ಠಾಣೆ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗುವಂತ ಸಾಧ್ಯತೆ ಇದೆ. ಶಿವಕುಮಾರ್ ಅವರು ಬಹಳ ನೊಂದುಕೊಂಡು ತಮ್ಮ ಮಗಳ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಅಲ್ಲಿ ತಾವು ಅನುಭವಿಸಿದಂತ ಕಷ್ಟಗಳನ್ನ, ಅದರಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಲಂಚ ಸ್ವೀಕಾರವನ್ನ ಮಾಡಿದ್ರು ಅಂತ ಹೇಳಿ ಬಹಳ ನೊಂದ್ಕೊಂಡು ಒಂದು ಪೋಸ್ಟ್ ಹಾಕಿದ್ರು. ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿತ್ತು. ಬಟ್ ಇವಾಗ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ವೈಟ್ಫೀಲ್ಡ್ ನಲ್ಲಿ ಏನು ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಲಂಚವನ್ನ ಕೇಳಿಲ್ಲ ಅಂತ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಅಮಾನತು ಆದೇಶ ಹಿಂಪಡೆಯುವಂತ ಚಾನ್ಸಸ್ ಇದೆ. ಒಂದ್ ಕಡೆ ತಮ್ಮ ಮಗಳನ್ನ ಕಳ್ಕೊಂಡು ತಂದೆ ಶೋಕದಲ್ಲಿದ್ರು, ಇನ್ನೊಂದ್ ಕಡೆ ಹಣಕ್ಕೋಸ್ಕರ ಸಿಬ್ಬಂದಿಯಿಂದ ಹಿಡಿದು ಅಧಿಕಾರಿಗಳು ಯಾವ ತರ ನಡೆಸ್ಕೊಂಡ್ರು ತಮ್ಮನ್ನ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಶಿವಕುಮಾರ್. ಈಗ ವೈಟ್ಫೀಲ್ಡ್ ಪೊಲೀಸರಿಗೆ ಕ್ಲೀನ್ ಚಿಟ್ ಸಿಗುವಂತ ಚಾನ್ಸಸ್ ಇದೆ.